ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟ್ ಬಗ್ಗೆ. ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಸೈಡ್ ಎಫೆಕ್ಟ್ ಏನು, ಯಾರಿದ್ರ ಉಪಯೋಗ ಮಾಡಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟ್ ಏನಿದೆ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನೋಡ್ರಿ, ನಿಮ್ಗೆ ಪ್ಯಾರಾಸೈಟಿಕ್ ಇಲ್ಲ ವಾರ್ಮ್ ಇನ್ಫೆಕ್ಷನ್ಸ್ ಆಗಿದೆ ಅಂದ್ರೆ ಡಾಕ್ಟರ್ ಅಲ್ಲಿ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕಂಡೀಷನ್ಸ್, ಉದಾಹರಣೆಗೆ ಟೇಪ್ ವಾರ್ಮ್ ಇನ್ಫೆಕ್ಷನ್, ವಿಪ್ ವಾರ್ಮ್ ಇನ್ಫೆಕ್ಷನ್, ಇಲ್ಲ ರಿವರ್ ಬ್ಲೈಂಡ್ನೆಸ್ ಇನ್ಫೆಕ್ಷನ್, ಇಲ್ಲ ನಿಮ್ಗೆ ಸ್ಕ್ಯಾಬೀಸ್ ಅಂದರೆ ಇದು ಒಂದು ತ್ವಚಾ ಸಂಬಂಧಿತ ರೋಗ ರೀ. ಇದು ಮೈಟ್ ಇನ್ಫೆಕ್ಷನ್ ಸಂಬಂಧ ಆಗ್ತೈತಿ. ಇದ್ರಾಗ ಭಾಳ ಜಾಸ್ತಿ ಕೆರೆತ ಆಗ್ತೈತಿ, ಮೈ ಭಾಳ ಕೆರೆತಿರ್ತೈತಿ, ಸ್ಪೆಷಲಿ ರಾತ್ರಿ ಹೊತ್ತಿನಾಗ ಭಾಳ ಕೆರೆತಿರ್ತೈತಿ. ಬಳ್ಳಿನೂ ನಮ್ಮ ಕೈ ಬಳ್ಳಿನ ಸಂದ್ ಏನಿರ್ತೈತಿ ಅಲ್ಲಿ ಭಾಳ ಕೆರೆತಿರ್ತೈತಿ. ಸ್ಕ್ಯಾಬೀಸ್ ಇನ್ಫೆಕ್ಷನಿಗೆ ಭಾಳ ಜಾಸ್ತಿ ಇದನ್ನು ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ಯಾವುದೇ ರೀತಿ ತ್ವಚಾ ಸಂಬಂಧಿತ ಇನ್ಫೆಕ್ಷನ್ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ಬೋದು. ಇಲ್ಲ ಇಂಟೆಸ್ಟೈನ್ ಇನ್ಫೆಕ್ಷನ್ ಇತ್ತಂದರೆ, ಕಣ್ಣಿನ ಇನ್ಫೆಕ್ಷನ್ ಇದ್ರೆ ಕೂಡ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ ರೀ. ಈಗ ಇದ್ರ ಮೇನ್ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ, ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟ್ ಏನಿದೆ, ಇದ್ರ ಕಂಟೆಂಟ್ ಏನಪ್ಪಾ ಅಂದ್ರೆ ಐವರ್ಮೆಕ್ಟಿನ್ 12 mg ಇದ್ರ ಕಂಟೆಂಟ್ ರೀ. ಐವರ್ಮೆಕ್ಟಿನ್ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್ಸ್, ಅದಕ್ಕೆ ಆಂಟಿ ಪ್ಯಾರಾಸೈಟಿಕ್ ಡ್ರಗ್ ಅಂತ ಕರಿತೀವಿ. ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ ನೋಡ್ರಿ ನಿಮ್ಗೆ 3 mg 6 mg 12 mg ದಾಗ ಸಿಗ್ತಾವ್ರಿ. ಇದು ಯಾವ ರೀತಿ ಕೆಲಸ ಮಾಡುತ್ತಾ, ಸೊ ನಾನು ನೀವು ಮೊದಲೇ ಹೇಳ್ದಂಗೆ ನೋಡ್ರಿ, ಇದು ಒಂದು ಆಂಟಿ ಪ್ಯಾರಾಸೈಟಿಕ್ ಮೆಡಿಸಿನ್. ಇದು ಏನಾಗಿ ಮಾಡ್ತೈತಪ್ಪ ಅಂದ್ರೆ, ಟ್ಯಾಬ್ಲೆಟ್ ಹೋದ ತಕ್ಷಣ ಬೈಂಡ್ ಆಗಿಬಿಡ್ತೈತೆ ರೀ. ನಿಮ್ಮದು ಏನು ವಾರ್ಮ್ ಇರ್ತೈತಲ್ಲ ಅದ್ರ ಮಾಂಸಪೇಶಿಗಳಿಗೆ, ನರ್ವ್ ಸೆಲ್ಸ್ ಜೊತೆಗೆ ಹೋಗಿ ಅದನ್ನ ಹಿಡ್ಕೊಂಡ್ಬಿಡ್ತೈತಿ. ಹಿಡ್ಕೊಂಡಾದ್ಮೇಲೆ ಏನು ಮಾಡ್ತೈತಿ, ಅದನ್ನು ಪ್ಯಾರಲೈಸ್ ಮಾಡಿಬಿಡ್ತೈತಿ ಮತ್ತು ಅದನ್ನು ಸಾಯಿ ಹೊಡೆದು ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಏನು ಇನ್ಫೆಕ್ಷನ್ ಇರ್ತಾವೆ ನೋಡ್ರಿ ಶರೀರದಾಗ, ಅವು ಎಲ್ಲ ಸರಿ ಆಗಿಬಿಡ್ತಾವೆ, ನಿಮ್ಗೆ ಆರಾಮ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು 18 ವರ್ಷಕ್ಕಿಂತ ದೊಡ್ಡವರಾದ್ರಿ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಐವರ್ಮೆಕ್ಟಿನ್ 12 mg ಟ್ಯಾಬ್ಲೆಟ್ ಏನಿದೆ, ಡಾಕ್ಟರ್ ನಿಮ್ಗೆ ದಿನಾ ರಾತ್ರಿ ಒಂದು ಟ್ಯಾಬ್ಲೆಟು ಊಟ ಆದಮೇಲೆ ನಾರ್ಮಲ್ ನೀರು ಜೊತೆಗೆ ಬಾಯಿ ಮೂಲಕ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ ರೀ. ಇಲ್ಲ ನಿಮ್ಮ ಟ್ರೀಟ್ಮೆಂಟ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನ ಇದನ್ನು ಉಪಯೋಗಿಸ್ಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಎಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಏನು ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೇಕು ರೀ. ಅದು 3 ದಿನ ಆಗಿರ್ಬೋದು, 5 ದಿನ ಆಗಿರ್ಬೋದು, 7 ದಿನ ಆಗಿರ್ಬೋದು, ಇಲ್ಲ ಇದಕ್ಕಿಂತ ಜಾಸ್ತಿ ದಿನ ಆಗಿರ್ಬೋದು. ಸೊ ಡಾಕ್ಟರ್ ಎಲ್ಲಿ ಮಟ್ಟ ತೊಗೊಳಕ್ಕೆ ಹೇಳೋ ಅಂತಾರೆ ಅಲ್ಲಿ ಮಟ್ಟ ಉಪಯೋಗಿಸ್ಬೇಕು. ಇದರಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಸೊ ನೋಡ್ರಿ, ಇದನ್ನು ಉಪಯೋಗ ಮಾಡಿದ ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ. ತ್ವಚಾದಾಗ ರ್ಯಾಷಸ್ ಆಗ್ತವೆ, ವಾಂತಿ ಬಂದಂಗೆ ಆಗೋದು, ಬೇದಿ ಹತ್ತೋದು, ತಲೆ ಸುತ್ತು ಬರೋದು, ತಲೆ ನೋವು, ಇವೆಲ್ಲ ಸೈಡ್ ಎಫೆಕ್ಟ್ ಕಾಣ್ತವ್ರಿ. ಯಾರು ಇದನ್ನು ಉಪಯೋಗಿಸ್ಬಾರ್ದು, ಸೊ ನೋಡ್ರಿ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಐವರ್ಮೆಕ್ಟಿನ್, ಅದರಲ್ಲಿ ನಿಮ್ಗೆ ಮೊದಲು ಏನಾದರೂ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದರೆ ಇದ್ರ ಉಪಯೋಗಿಸ್ಬೇಡ್ರಿ. ಮತ್ತು ನಿಮ್ಗೆ ಏನಾದರೂ ಲಿವರ್ ಮತ್ತು ಕಿಡ್ನಿ ಸಂಬಂಧಿತ ನೀವು ಪೇಷಂಟ್ ಅದಿರಿ ಅಂದರೆ ಇನ್ನು ತೊಗೊಳಕ್ಕೆ ಹೋಗ್ಬಾರ್ದು. HIV ಇನ್ಫೆಕ್ಷನ್ ಆಗೈತೆ ಅಂದರೆ ಇನ್ನು ತೊಗೋಬಾರ್ದು. ಗರ್ಭವತಿ ಮಹಿಳೆಯವರು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ ಇದ್ರ ಉಪಯೋಗ ಮಾಡೋಕೆ ಹೋಗ್ಬಾರ್ದು. ಮತ್ತು ಮಕ್ಕಳು ಯಾರು ವಯಸ್ಸು 5 ವರ್ಷಕ್ಕಿಂತ ಸಣ್ಣರದಾರ ಅವ್ರು ಇದನ್ನು ಉಪಯೋಗ ಮಾಡಬಾರ್ದು. ಯಾರು ತೂಕ 15 kg ಕಡಿಮೆಯಿಂದ ಅವ್ರಿಗೆ ಕೂಡ ಇದನ್ನು ಕೊಡಕ್ಕೆ ಹೋಗ್ಬಾರ್ದು ರೀ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟ್ ಬ್ರ್ಯಾಂಡ್ ಹೆಸರು, ಕಂಟೆಂಟ್ ಐವರ್ಮೆಕ್ಟಿನ್ 12 mg. ಸೇಮ್ ಕಂಟೆಂಟ್ ಇರೋದೇ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಐವರ್ ಸ್ಕ್ಯಾಬ್ 12 mg ಟ್ಯಾಬ್ಲೆಟ್, ಐವಿಮೆಕ್ಟಿನ್ 12 DT, ಇವ್ಲೋರ್ 12 mg ಟ್ಯಾಬ್ಲೆಟ್ DT. ಸೊ ಇದ್ರೊಳಗೂ ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತೆ ರೀ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 425 ರೂಪಾಯಿದಾಗ 10 ಟ್ಯಾಬ್ಲೆಟದ್ದು ಪ್ಯಾಕ್ ನಿಮ್ಗೆ ಇದು ಸಿಗ್ತೈತಿ, ವರ್ಮ್ಯಾಕ್ಟ್ 12 mg ಟ್ಯಾಬ್ಲೆಟದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿದಾಗ ಭಾಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬೋದು ರೀ. ಅನ್ಕೊತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡ್ರಿ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.